ನಮಸ್ಕಾರ ವೀಕ್ಷಕರೇ. 3 ವರ್ಷಗಳಿಗೊಮ್ಮೆ ಬರುವ ವಿಶೇಷವಾದ ಅಧಿಕ ಮಾಸದ ಏಕಾದಶಿಯನ್ನು ಪರಮ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಪರಮ ಏಕಾದಶಿಯು 3 ವರ್ಷಗಳಿಗೆ ಕೇವಲ ಒಂದು ಬಾರಿ ಮಾತ್ರ ಬರುವ ಅತ್ಯಂತ ಅಪರೂಪದ ಮತ್ತು ಪವಿತ್ರವಾದ ದಿನವಾಗಿದೆ. ಸನಾತನ ಧರ್ಮದಲ್ಲಿ ಅಧಿಕ ಮಾಸಕ್ಕೆ ವಿಶೇಷ ಸ್ಥಾನವಿದೆ. ಈ ಪರಮ ಪವಿತ್ರವಾದ ಅಧಿಕ ಮಾಸದಲ್ಲಿ 33 ಕೋಟಿ ದೇವತೆಗಳನ್ನು ಆರಾಧಿಸುವ ಅತ್ಯಂತ ಅಪರೂಪದ ಸುವರ್ಣಾವಕಾಶ ಭಕ್ತರಿಗೆ ಸಿಗುತ್ತದೆ. ಅಧಿಕ ಮಾಸದಲ್ಲಿ ಮಾಡುವ ದೈವಾರಾಧನೆ, ಜಪ, ತಪ ಹಾಗೂ ಸಣ್ಣ ಪುಟ್ಟ ದಾನ ಧರ್ಮಗಳಿಗೂ ಕೂಡ ಸಾಮಾನ್ಯ ದಿನಗಳಿಗಿಂತ 100 ಪಟ್ಟು ಹೆಚ್ಚಿನ ಪುಣ್ಯಫಲ ದೊರೆಯುತ್ತದೆ. ಇನ್ನು ಇಂತಹ ಮಹಿಮಾನ್ವಿತ ಅಧಿಕ ಮಾಸದಲ್ಲಿ ಬರುವ ಏಕಾದಶಿ ವ್ರತವನ್ನು ಆಚರಿಸುವ ಭಕ್ತರ ಅದೃಷ್ಟದ ಬಗ್ಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ. ಪ್ರತಿ ತಿಂಗಳು 2 ಬಾರಿ ಏಕಾದಶಿ ಬಂದರೂ ಸಹ ಅಧಿಕ ಮಾಸದಲ್ಲಿ ಬರುವ ಈ ಏಕಾದಶಿಯ ಉಪವಾಸ ಮತ್ತು ವ್ರತಾಚರಣೆಯಿಂದ ಅನಂತ ಕೋಟಿ ಪುಣ್ಯಫಲ ಲಭಿಸುತ್ತದೆ. ಈ ಪರಮ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಅಶ್ವಮೇಧ ಯಾಗ ಮಾಡಿದಷ್ಟೇ ಮಹಾಫಲ ಸಿಗುತ್ತದೆ ಮತ್ತು ಮನುಷ್ಯನ ಸಮಸ್ತ ಪಾಪಗಳು ನಾಶವಾಗಿ ಅಂತಿಮವಾಗಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಪುರಾಣಗಳು ಹೇಳುತ್ತವೆ. 2026ರ ಪರಮ ಏಕಾದಶಿ ತಿಥಿ, ಸಮಯ ಮತ್ತು ಮುಹೂರ್ತ. 2026ನೇ ವರ್ಷದಲ್ಲಿ ಈ ಪರಮ ಏಕಾದಶಿಯು ಜೂನ್ ತಿಂಗಳಿನಲ್ಲಿ ಬಂದಿದೆ. ಸ್ವಸ್ತಿ ಶ್ರೀ ಚಾಂದ್ರಮಾನ ಶ್ರೀ ಪರಾಭವನಾಮ ಸಂವತ್ಸರದ ಜೂನ್ 10ರ ಬುಧವಾರ ರಾತ್ರಿ 7:52 ಏಕಾದಶಿ ತಿಥಿಯು ಪ್ರಾರಂಭವಾಗುತ್ತದೆ. ಈ ತಿಥಿಯು ಮಾರನೇ ದಿನ, ಅಂದರೆ ಜೂನ್ 11ರ ಗುರುವಾರ ಸಾಯಂಕಾಲ 6:12 ಇರುತ್ತದೆ. ಶಾಸ್ತ್ರಗಳ ಪ್ರಕಾರ ಸೂರ್ಯೋದಯದ ಸಮಯದಲ್ಲಿ ಯಾವ ತಿಥಿ ಇರುತ್ತದೆಯೋ ಆ ದಿನವನ್ನು ವ್ರತಾಚರಣೆಗೆ ಪರಿಗಣಿಸಬೇಕು. ನಮಗೆ ಜೂನ್ 11ರ ಗುರುವಾರ ಬೆಳಗಿನ ಸೂರ್ಯೋದಯದ ಸಮಯದಲ್ಲಿ ಏಕಾದಶಿ ತಿಥಿ ಇರುವುದರಿಂದ ಜೂನ್ 11ರ ಗುರುವಾರದಂದೇ ಪೂರ್ತಿಯಾಗಿ ಪರಮ ಏಕಾದಶಿ ವ್ರತವನ್ನು ಆಚರಿಸಬೇಕು. ಪೂಜೆ ಮಾಡಲು ಉತ್ತಮ ಸಮಯ ಯಾವುದು? ಯಾವಾಗಲೂ ದೇವತಾ ಪೂಜೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ಅತ್ಯಂತ ಶ್ರೇಷ್ಠ. ಬೆಳಗಿನ ಜಾವ 3:30ರಿಂದ 5:30ರವರೆಗಿನ ಸಮಯವನ್ನು ಬ್ರಾಹ್ಮಿ ಮುಹೂರ್ತ ಎನ್ನಲಾಗುತ್ತದೆ. ಈ ಸಮಯದಲ್ಲಿ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಬೆಳಿಗ್ಗೆ 11 ಗಂಟೆಯ ಒಳಗಾಗಿ ಪೂಜೆಯನ್ನು ಮುಗಿಸಿಕೊಳ್ಳಬಹುದು. ಇನ್ನು ಉದ್ಯೋಗಕ್ಕೆ ಹೋಗುವ ಮಹಿಳೆಯರು ಅಥವಾ ಅನಿವಾರ್ಯ ಕಾರಣಗಳಿಂದ ಬೆಳಿಗ್ಗೆ ಪೂಜೆ ಮಾಡಲು ಸಾಧ್ಯವಾಗದವರು ಸಾಯಂಕಾಲದ ಸಮಯದಲ್ಲೂ ಭಕ್ತಿಯಿಂದ ಪೂಜೆ ನೆರವೇರಿಸಬಹುದು. 33 ಕೋಟಿ ದೇವತೆಗಳ ಆರಾಧನೆ ಮತ್ತು ಪೂಜಾ ವಿಧಾನ ನೋಡೋಣ. ಅಧಿಕ ಮಾಸವನ್ನು ಪುರುಷೋತ್ತಮ ಮಾಸ ಎಂದು ಕರೆಯುತ್ತಾರೆ. ಈ ಮಾಸದಲ್ಲಿ ಶ್ರೀಮನ್ನಾರಾಯಣನನ್ನು ಶ್ರೀಕೃಷ್ಣ ಪರಮಾತ್ಮನ ರೂಪದಲ್ಲಿ ವಿಶೇಷವಾಗಿ ಆರಾಧಿಸಲಾಗುತ್ತದೆ. ಈ ಮಾಸದಲ್ಲಿ 33 ಎಂಬ ಸಂಖ್ಯೆಗೆ ಅತ್ಯಂತ ಪ್ರಮುಖವಾದ ಪ್ರಾಮುಖ್ಯತೆ ಇದೆ. 33 ಕೋಟಿ ದೇವತೆಗಳನ್ನು ನಾವು ಹೇಗೆ ಪೂಜಿಸಬೇಕು ಅಂದರೆ, ಅವರನ್ನು 33 ವರ್ಗಗಳಾಗಿ ವಿಂಗಡಿಸಿ 33 ಪದ್ಮಗಳ, ಅಂದರೆ ಕಮಲದ ಹೂವಿನ ಚಿತ್ರ ಬಿಡಿಸಿ ಶ್ರೀ ಮಹಾಕೃಷ್ಣನನ್ನು ಪೂಜಿಸಬೇಕು. ಆ 33 ವರ್ಗದ ದೇವತೆಗಳು ಯಾರೆಂದರೆ, ಅಷ್ಟವಸುಗಳು 8 ಜನ, ಏಕಾದಶ ರುದ್ರರು 11 ಜನ, ದ್ವಾದಶ ಆದಿತ್ಯರು 12, ಇಂದ್ರ ಮತ್ತು ಪ್ರಜಾಪತಿ 2, ಒಟ್ಟು 33 ದೇವತಾ ವರ್ಗಗಳು. ಪೂಜೆಯನ್ನು ದೇವರ ಮನೆಯಲ್ಲೇ ಮಾಡಬಹುದು ಅಥವಾ ಪ್ರತ್ಯೇಕವಾಗಿ ಮಣೆ ಹಾಕಿ ಅಲಂಕರಿಸಿ ಮಾಡಬಹುದು. ನಿಮ್ಮ ಮನೆಯಲ್ಲಿ ಶಂಖ ಚಕ್ರದ ಆಕೃತಿಯ ದೀಪಗಳಿದ್ದರೆ ಇಂದು ಕಡ್ಡಾಯವಾಗಿ ಅವುಗಳನ್ನು ಹಚ್ಚಿ ಒಂದು ತಟ್ಟೆಯ ಮೇಲೆ ಅಥವಾ ಮಣೆಯ ಮೇಲೆ ಅಕ್ಕಿ ಹಿಟ್ಟಿನಿಂದ 33 ಪದ್ಮಗಳ ಚಿತ್ರವನ್ನು ಬಿಡಿಸಿ. ಒಂದು ವೇಳೆ ಜಾಗದ ಅಭಾವವಿದ್ದರೆ ಅಥವಾ ಹೂವಿನ ಚಿತ್ರ ಬಿಡಿಸಲು ಸಾಧ್ಯವಾಗದಿದ್ದರೆ ಒಂದೇ ದೀಪದಲ್ಲಿ 33 ಬತ್ತಿಗಳನ್ನು ಇಟ್ಟು ದೀಪಾರಾಧನೆ ಮಾಡಿ. ಈ ದಿನ ಕಡ್ಡಾಯವಾಗಿ ಹಿಟ್ಟಿನ ದೀಪಗಳನ್ನು ಹಚ್ಚಬೇಕು. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ 5, 7, 9, 11 ಹೀಗೆ ಬೆಸ ಸಂಖ್ಯೆಯಲ್ಲಿ ದೀಪಗಳನ್ನು ಸಿದ್ಧಪಡಿಸಿ ದೀಪ ಹಚ್ಚಿ. ಇಂದು ಶ್ರೀ ಮಹಾವಿಷ್ಣು ಮತ್ತು ಲಕ್ಷ್ಮೀದೇವಿಯನ್ನು ಅಥವಾ ವೆಂಕಟೇಶ್ವರ ಸ್ವಾಮಿ ಮತ್ತು ಪದ್ಮಾವತಿ ದೇವಿಯನ್ನು ಆರಾಧಿಸಬೇಕು. ಪೂಜೆಯ ಸಮಯದಲ್ಲಿ 33 ಹೂವುಗಳು, 33 ತುಳಸಿ ದಳಗಳು ಅಥವಾ ಮಂಗಲಕರವಾದ 33 ವಸ್ತುಗಳನ್ನು ಸ್ವಾಮಿಯ ಮುಂದೆ ಇಟ್ಟು ಪೂಜಿಸುವುದು ವಿಶೇಷ ಫಲ ನೀಡುತ್ತದೆ.
ಈ ಮಾಸದಲ್ಲಿ ಪ್ರತಿದಿನ ಪಂಡಿತರು ವಿಷ್ಣುವಿಗೆ ತುಳಸಿ ಮಾಲೆಯನ್ನು ಸಮರ್ಪಿಸುತ್ತಾರೆ. ನಿಮಗೆ ಪ್ರತಿದಿನ ಸಾಧ್ಯವಾಗದಿದ್ದರೂ ಈ ಏಕಾದಶಿಯ ದಿನದಂದಾದರೂ ಕನಿಷ್ಠ ಒಂದು ತುಳಸಿ ದಳವನ್ನಾದರೂ ವಿಷ್ಣುವಿಗೆ ಸಮರ್ಪಿಸಿ. ಇಡೀ ಅಧಿಕ ಮಾಸ ಪೂಜೆ ಮಾಡಲು ಸಾಧ್ಯವಾಗದವರು ಈ ಒಂದು ಏಕಾದಶಿಯ ದಿನ ಪೂಜೆ ಮಾಡಿದರೆ ಸಂಪೂರ್ಣ ಮಾಸದ ಪುಣ್ಯ ಲಭಿಸುತ್ತದೆ. ಪೂಜೆಯ ಸಮಯದಲ್ಲಿ ಕಡ್ಡಾಯವಾಗಿ ವಿಷ್ಣು ಸಹಸ್ರನಾಮ, ಗೋವಿಂದ ನಾಮಾವಳಿ ಮತ್ತು ಮಹಾಲಕ್ಷ್ಮಿ ಅಷ್ಟೋತ್ತರಗಳನ್ನು ಪಠಿಸುತ್ತಾ ಅರ್ಚನೆ ಮಾಡಬೇಕು. ಉಪವಾಸದ ವ್ರತ ಇರುವುದು ಹೇಗೆ, ಅದರ ನಿಯಮಗಳು ಏನು ಎಂದು ನೋಡೋಣ. ಸಾಮಾನ್ಯವಾಗಿ ಏಕಾದಶಿ ವ್ರತವನ್ನು ಅತ್ಯಂತ ನಿಷ್ಠೆಯಿಂದ ಮಾಡುವವರು ದಶಮಿಯ ದಿನದ ರಾತ್ರಿಯಿಂದಲೇ ಉಪವಾಸ ನಿಯಮಗಳನ್ನು ಪಾಲಿಸುತ್ತಾರೆ. ಅಂದರೆ ದಶಮಿಯ ದಿನವೇ ಮಾಂಸಾಹಾರವನ್ನು ತ್ಯಜಿಸಿ ದಶಮಿಯ ರಾತ್ರಿ ಲಘು ಆಹಾರವನ್ನು ಸೇವಿಸಿ ಏಕಾದಶಿಯ ದಿನ ಪೂರ್ತಿ ಉಪವಾಸವಿರುತ್ತಾರೆ. ನಂತರ ಮಾರನೇ ದಿನ ದ್ವಾದಶಿಯ ಗಳಿಗೆ ಬಂದಾಗ ದ್ವಾದಶಿ ಪಾರಣೆ ಅಂದರೆ ಉಪವಾಸ ವಿರಮಿಸುವುದು ಮಾಡುತ್ತಾರೆ. ಒಂದು ವೇಳೆ ನಿಮಗೆ ಅಷ್ಟೊಂದು ನಿಷ್ಠೆಯಿಂದ ಇರಲು ಸಾಧ್ಯವಾಗದಿದ್ದರೆ ಕನಿಷ್ಠ ಏಕಾದಶಿಯ ದಿನವಾದ ಜೂನ್ 11ರ ಗುರುವಾರ ಬೆಳಗಿನ ಜಾವದಿಂದ ಏನನ್ನೂ ತಿನ್ನದೆ ಉಪವಾಸ ಇರಲು ಪ್ರಯತ್ನಿಸಿ. ದಿನವಿಡೀ ಮಹಾವಿಷ್ಣುವಿನ ನಾಮಸ್ಮರಣೆ ಮಾಡುತ್ತಾ ಸಾಯಂಕಾಲ 6 ಗಂಟೆಗೆ ಮತ್ತೊಮ್ಮೆ ದೀಪ ಹಚ್ಚಿ ಪೂಜೆ ಮಾಡಿ ರಾತ್ರಿ ನಕ್ಷತ್ರ ದರ್ಶನದ ನಂತರ ಉಪವಾಸವನ್ನು ವಿರಮಿಸಬಹುದು. ಪೂಜೆಯ ಆರಂಭದಲ್ಲಿ ಮತ್ತು ವಿರಮಿಸುವಾಗ ಪಠಿಸಬೇಕಾದ ಶ್ಲೋಕಗಳು. ಏಕಾದಶಿಯ ದಿನ ಬೆಳಿಗ್ಗೆ ಪೂಜೆ ಮಾಡುವಾಗ ಸ್ವಾಮಿಗೆ ನಮಸ್ಕರಿಸಿ ಕೈಯಲ್ಲಿ ನೀರು ಅಥವಾ ಅಕ್ಷತೆ ಹಿಡಿದುಕೊಂಡು ಈ ಕೆಳಗಿನ ಸಂಕಲ್ಪ ಶ್ಲೋಕವನ್ನು ಕಡ್ಡಾಯವಾಗಿ ಪಠಿಸಬೇಕು. ಏಕದಶ್ಯಾಂ ನಿರಾಹಾರೋ ಭೂತ್ವಾಹಂ ಅಪಪೇಹಾನಿ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಶರಣಂ ಮೇ ಭವಾಚ್ಯುತ. ಹಾಗೆಯೇ ಸಾಯಂಕಾಲ ಉಪವಾಸ ಮುಗಿಸುವಾಗ ಅಥವಾ ದ್ವಾದಶಿ ಪಾರಣೆಯ ಸಮಯದಲ್ಲಿ ಉಪವಾಸ ವಿರಮಿಸುವ ಮುನ್ನ ಈ ಕೆಳಗಿನ ವಿರಮಣ ಶ್ಲೋಕವನ್ನು ಪಠಿಸಬೇಕು. ಅಜ್ಞಾನ ತಿಮಿರಾಂಧಸ್ಯ ವ್ರತೇನಾನೇನ ಕೇಶವ ಪ್ರಸೀದ ಸುಮುಖೋ ನಾಥ ಜ್ಞಾನದೃಷ್ಟಿ ವ್ರತೋಭವ. ಉಪವಾಸ ಇರಲು ಸಾಧ್ಯವಾಗದವರು ಏನು ಮಾಡಬೇಕು? ಆರೋಗ್ಯದ ಸಮಸ್ಯೆ ಇರುವವರು ಅಥವಾ ಪೂರ್ತಿ ಉಪವಾಸ ಇರಲು ಸಾಧ್ಯವಾಗದವರು ಪರೋಕ್ಷ ಉಪವಾಸ ಇರಬಹುದು. ಅಂದರೆ ಹಾಲು ಮತ್ತು ಹಣ್ಣುಗಳನ್ನು ಸೇವಿಸಿ ವ್ರತ ಮಾಡಬಹುದು. ಅದು ಸಾಧ್ಯವಾಗದವರು ಬೆಳಗ್ಗೆ ಟಿಫನ್ ತಿಂದು ಮಧ್ಯಾಹ್ನ ಏನನ್ನೂ ತಿನ್ನದೆ ಸಾಯಂಕಾಲ ಏಕಾದಶಿ ಪೂಜೆ ಮುಗಿಸಿಕೊಂಡು ನಕ್ಷತ್ರ ದರ್ಶನವಾದ ಬಳಿಕ ರಾತ್ರಿ ಊಟ ಮಾಡಬಹುದು. ನೆನಪಿರಲಿ, ಏಕಾದಶಿಯ ದಿನ ಅನ್ನವನ್ನು ತಿನ್ನಬಾರದು. ನೀವು ಉಪವಾಸ ಇರಲಿ ಅಥವಾ ಇಲ್ಲದಿರಲಿ ಏಕಾದಶಿಯ ದಿನ ಯಾವುದೇ ಕಾರಣಕ್ಕೂ ಅನ್ನ ಸೇವಿಸಬಾರದು. ಪುರಾಣಗಳ ಪ್ರಕಾರ ಏಕಾದಶಿಯ ದಿನ ಅನ್ನದಲ್ಲಿ ಮುರ ಎಂಬ ರಾಕ್ಷಸನು ವಾಸವಾಗಿರುತ್ತಾನೆ. ವೈಜ್ಞಾನಿಕವಾಗಿಯೂ ಈ ದಿನ ಅನ್ನ ಸೇವಿಸಿದರೆ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆಯಾಗುತ್ತದೆ ಮತ್ತು ಅದು ಹೊಟ್ಟೆಯಲ್ಲಿ ವಿಷಕ್ಕೆ ಸಮಾನವಾಗುತ್ತದೆ. ಆದ್ದರಿಂದ ಈ ದಿನ ನೀವು ಸೇವಿಸುವ ಆಹಾರವಾಗಲಿ ಅಥವಾ ಸ್ವಾಮಿಗೆ ಅರ್ಪಿಸುವ ನೈವೇದ್ಯವಾಗಲಿ ಗೋಧಿ ರವೆಯಿಂದ ತಯಾರಿಸಿದ್ದಾಗಿರಬೇಕು. ಇದರೊಂದಿಗೆ ಹಾಲು ಮತ್ತು ಹಣ್ಣುಗಳನ್ನು ತೆಗೆದುಕೊಳ್ಳಬಹುದು. ಒಂದು ವೇಳೆ ನಿಮಗೆ ಯಾವುದೇ ಕಾರಣದಿಂದ ಪೂಜೆ ಮಾಡಲು ಅಥವಾ ಉಪವಾಸ ವ್ರತ ಮಾಡಲು ಸಾಧ್ಯವಾಗದಿದ್ದರೆ ಈ ಪರಮ ಏಕಾದಶಿಯ ದಿನ ವ್ರತಕಥೆಯನ್ನು ಕೇಳುವುದರಿಂದ ಅಥವಾ ಓದುವುದರಿಂದಲೂ ಅತಿ ಹೆಚ್ಚಿನ ಪುಣ್ಯಫಲ ಸಿಗುತ್ತದೆ. ಆದರೆ ಈ ಪ್ರಸ್ತುತ ವಿಡಿಯೋದಲ್ಲಿ ನಾವು ವ್ರತದ ಕಥೆಯನ್ನು ಹೇಳುತ್ತಿಲ್ಲ. ನಾಳೆ ಬೆಳಿಗ್ಗೆ 7 ಗಂಟೆಗೆ ನಮ್ಮ ಚಾನೆಲ್ನಲ್ಲಿ ಪರಮ ಏಕಾದಶಿ ವ್ರತಕಥೆಯ ಸಂಪೂರ್ಣ ವಿಡಿಯೋವನ್ನು ಅಪ್ಲೋಡ್ ಮಾಡಲಿದ್ದೇವೆ. ಆದ್ದರಿಂದ ನೀವು ಪೂಜೆ ಮಾಡಿದರೂ ಮಾಡದಿದ್ದರೂ ಆ ಮಹತ್ವದ ವಿಡಿಯೋವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ವೀಕ್ಷಿಸಿ. ಅದಕ್ಕೂ ಮುನ್ನ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಬರೆದು ದೇವರ ಕೃಪೆಗೆ ಪಾತ್ರರಾಗಿ. ಧನ್ಯವಾದಗಳು.